ಹಾಯ್ ಫ್ರೆಂಡ್ಸ್, ಶಾರಿಕಾ ಶ್ರುತಿ ಓಮ್ ರೆಸಿಪೀಸ್ಗೆ ಸ್ವಾಗತ. ಇವತ್ತಿನ ಸ್ಪೆಷಲ್ ಏನು ಅಂತಂದರೆ ಸೂಪರಾದ ಟೇಸ್ಟಿಯಾದಂತಹ ಪಾಯಸವನ್ನು ಮಾಡೋಣ. ಅದಕ್ಕೂ ಮುಂಚೆ ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಆಗಿ ಮುಂದಿನ ನೋಟಿಫಿಕೇಷನ್ಗಾಗಿ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಈ ಪಾಯಸವನ್ನು ಮಾಡೋದಕ್ಕೆ ಏನೇನು ಬೇಕು ಅಂತ ನೋಡೋಣ ಬನ್ನಿ. ನಾನಿಲ್ಲಿ ಒಂದು 20 ಬಾದಾಮಿಯನ್ನು ತಗೊಂಡಿದ್ದೀನಿ. ಅದನ್ನು ನಾನು ಈ ರೀತಿಯಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಇಲ್ಲಿ ನಾನು ಒಂದು 2 ಸ್ಪೂನ್ ಆಗೋಷ್ಟು ದ್ರಾಕ್ಷಿನ ತಗೊಂಡಿದ್ದೀನಿ, ಒಣ ದ್ರಾಕ್ಷಿ. ಮತ್ತು ಇನ್ನು ಸ್ವಲ್ಪ ನಾನು ಒಂದು 20 ಗೋಡಂಬಿ ಏನೋ ತೊಗೊಂಡಿದ್ದೀನಿ. ಗೋಡಂಬಿಯನ್ನು ತೊಗೊಂಡು ನಾನು ಸಣ್ಣಗೆ ಮುರಿದಿಟ್ಟಿದ್ದೀನಿ. ಯಾಕೆ ಅಂದರೆ ನಾನು ಉದ್ದುದ್ದ ಹಾಕಿಲ್ಲ, ಅದು ಯಾಕೆಂದರೆ ಪ್ರತಿ ಸ್ಪೂನಲ್ಲೂ ಸಿಗುತ್ತೆ, ಪ್ರತಿ ಬೈಟಲ್ಲೂ ಅಂತ. ನೀವು ಎಕ್ಸ್ಟ್ರಾ ಬೇಕಿದ್ದರೂ ಕೂಡ ಇನ್ನೂ ಕೂಡ ಸೇರಿಸ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಮತ್ತು ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಮಾಡೋದ್ರಿಂದ ತುಂಬ ಒಳ್ಳೆ ವಿಟಮಿನ್ಸು ಮತ್ತು ತುಂಬ ಚೆನ್ನಾಗಿ ಬರುತ್ತೆ. ಒಂದು ಕ್ರೀಮಿ ಸ್ಟ್ರಕ್ಚರಲ್ಲಿ ಬರುತ್ತೆ ಪಾಯಸ. ಹಾಲು ಪಾಯಸ ಅಂತಂದರೆ ಎಲ್ರಿಗೂ ಇಷ್ಟ ಆಗುತ್ತೆ. ಇಷ್ಟು ಇದಕ್ಕೇನು ಇಂಗ್ರೀಡಿಯೆಂಟ್ಸ್ ಜಾಸ್ತಿ ಏನಿಲ್ಲ, ನಾನಿಲ್ಲಿ ತೋರಿಸ್ತಾ ಇದ್ದೀನಲ್ಲ ಅಷ್ಟೇ. ಇಲ್ಲಿ ಬಾದಾಮಿ, ದ್ರಾಕ್ಷಿ, ಗೋಡಂಬಿ, ಇನ್ನು ಎಕ್ಸ್ಟ್ರಾ ಇನ್ನೇನು ಅಂತಂದರೆ ಹಾಲು. ನಾನಿಲ್ಲಿ ಅರ್ಧ ಲೀಟ್ರ್ ಹಾಲನ್ನು ತಗೊಂಡಿದ್ದೀನಿ. ನಾನು ಅರ್ಧ ಲೀಟ್ರ್ ಹಾಲನ್ನು ತಗೊಂಡು ಅದನ್ನು ಸ್ವಲ್ಪ ಕಾಯಿಸಿಟ್ಟಿದ್ದೀನಿ ನಾನು. ಅಂದರೆ ಅದಕ್ಕೆ ಜಾಸ್ತಿ ನೀರನ್ನು ಮಿಕ್ಸ್ ಮಾಡಿಲ್ಲ, ತೊಳೆದ್ಬಿಟ್ಟು ಸ್ವಲ್ಪ ನೀರು ಹಾಕಿದ್ದೆ, ಅಷ್ಟು ಬಿಟ್ಟರೆ ಹಾಲು ತುಂಬ ಗಟ್ಟಿಯಾಗಿದೆ. ನಾನು ಪಾಕೆಟ್ ಹಾಲನ್ನು ಯೂಸ್ ಮಾಡಿದ್ದೀನಿ. ನೀವು ಮನೆಯಲ್ಲಿ ಅಥವಾ ಹಸು ಕರೆದಿದ್ದು ಕೊಡ್ತಾರಲ್ಲ ಅದನ್ನು ಕೂಡ ಯೂಸ್ ಮಾಡ್ಬೋದು. ನಾನಿಲ್ಲಿ ಅರ್ಧ ಲೀಟ್ರ್ ಹಾಲಿನ ಕ್ವಾಂಟಿಟಿಗೆ ತೋರಿಸ್ತಾ ಇದ್ದೀನಿ. ನೀವು ಇದಕ್ಕಿಂತ ಜಾಸ್ತಿ ಬೇಕು ಅಂತಂದರೆ ಕ್ವಾಂಟಿಟಿಯನ್ನು ಜಾಸ್ತಿ ಮಾಡ್ಕೋಬೋದು. ಮತ್ತು ಹಾಲನ್ನು ತುಂಬ ತೆಳು ಇಡೋಕ್ಕೆ ಹೋಗಬಾರ್ದು, ಗಟ್ಟಿ ಇಡಬೇಕಾಗುತ್ತೆ. ನೆಕ್ಸ್ಟು ಇದಕ್ಕೆ ಬೇಕಾಗುವಂಥದ್ದು, ನಾನಿಲ್ಲಿ 1 ಬೌಲಷ್ಟು ಶಾವಿಗೆಯನ್ನು ತೊಗೊಂಡಿದ್ದೀನಿ. ಜಾಸ್ತಿ ಶಾವಿಗೆಯನ್ನು ತೊಗೊಂಡಿಲ್ಲ ನೋಡಿ. ಚಿಕ್ಕ ಬೌಲಲ್ಲಿ ನಾನು 1 ಬೌಲನ್ನು ಒಂದು 3/4 ಬೌಲಷ್ಟು ಶಾವಿಗೆಯನ್ನು ತೊಗೊಂಡಿದ್ದೀನಿ. ಮತ್ತು 1 ಕಪ್ಪು ಸಕ್ಕರೆಯನ್ನು ತೊಗೊಂಡಿದ್ದೀನಿ. ಮತ್ತು ಇಲ್ಲಿ ನಾನು 1 ಚಮಚದಷ್ಟು ಬಾದಾಮಿ ಪೌಡರನ್ನು ತೊಗೊಂಡಿದ್ದೀನಿ. ನೆಕ್ಸ್ಟು ನಾನಿಲ್ಲಿ ಜಜ್ಜಿರುವಂತಹ ಏಲಕ್ಕಿಗಳನ್ನು ತೊಗೊಂಡಿದ್ದೀನಿ. ಇಷ್ಟು ಇಲ್ಲಿ ಇದಕ್ಕೆ ಬೇಕಾಗುವಂತಹ ಇಂಗ್ರೀಡಿಯೆಂಟ್ಸು. ನೀವು ಇದನ್ನು ಇದ್ರ ಮೇಲೆ ಜಾಸ್ತಿಯನ್ನು ಮಾಡ್ಕೋಬೋದು, ಕ್ವಾಂಟಿಟಿ ಮೇಲೆ ಜಾಸ್ತಿಯನ್ನು ಮಾಡ್ಕೋಬೋದು. ಈಗ ಒಂದು ಸಲ ನೋಡ್ಕೊಳ್ಳಿ ನಾನಿಲ್ಲಿ ಏನೇನನ್ನು ಬಳಸ್ತಾ ಇದ್ದೀನಿ ಅಂತ. ಇಲ್ಲೊಂದು ಸಲ ನಾನು ಫೋಟೋಸನ್ನು ಹಾಕಿದ್ದೀನಿ. ಮಿಸ್ ಮಾಡಿದರೆ ಚೆನ್ನಾಗಿರಲ್ಲ, ಹೀಗೆ ಮಾಡಿದ್ರೇ ತುಂಬ ಚೆನ್ನಾಗಿ ಬರುತ್ತೆ. ಆಮೇಲೆ ಜಾಸ್ತಿ ಇಂಗ್ರೀಡಿಯೆಂಟ್ಸನ್ನು ನಾನಿಲ್ಲ ಯೂಸ್ ಮಾಡ್ತಾ ಇಲ್ಲ, ಕಡಿಮೆ ಇಂಗ್ರೀಡಿಯೆಂಟ್ಸನ್ನೇ ಸೂಪರಾಗಿ ಪಾಯಸವನ್ನು ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಕೆಲವರು ಕಂಡೆನ್ಸ್ ಮಿಲ್ಕು ಮತ್ತು ಕೋವಾ ಇದೆಲ್ಲ ಬಳಸ್ತಾರೆ, ಅದರಿಂದ ಫ್ಯಾಟಿ ಜಾಸ್ತಿ ಆಗುತ್ತೆ ಅಂತ. ಈಗ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಇಲ್ಲಿ ನಾನು ಒಂದು ಬಾಣಲೆಯನ್ನು ಇಟ್ಟಿದ್ದೀನಿ. ಇದು ಸ್ವಲ್ಪ ಬಿಸಿ ಆಗಬೇಕು. ನಾವು ಇವನ್ನ ಸ್ವಲ್ಪ ಹುರ್ಕೋಬೇಕಾಗುತ್ತೆ. ಡ್ರೈ ಫ್ರೂಟ್ಸು ಮತ್ತು ಶಾವಿಗೆ ಏನಿದೆ ಅದನ್ನೆಲ್ಲ ಫಸ್ಟ್ ನಾವು ಹುರ್ಕೋಬೇಕು. ಅದಕ್ಕಾಗಿ ನಾನಿಲ್ಲಿ ಒಂದು ಬಾಣಲೆಯನ್ನು ಇಟ್ಟು ಅದಕ್ಕೆ ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ. ಇದು ತುಂಬಾ ಚೆನ್ನಾಗಿರುತ್ತೆ, ಮನೆಯಲ್ಲಿ ಮಕ್ಕಳಿಗೆಲ್ಲ ಮಾಡಿಕೊಡ್ಬೋದು. ನೀವು ಆರಾಮಾಗಿ ತುಂಬ ಇಷ್ಟಪಟ್ಟು ತಿಂತಾರೆ. ನನ್ನ ಮನೇಲಿ ಕೂಡ ನಮ್ಮ ಮಗನಿಗೆ ಹಾಲು ಪಾಯಸ ಅಂದ್ರೇ ತುಂಬಾ ಇಷ್ಟ. ಒಂದೊಂದ್ಸಲ ಬೇಕು ಅಂತ ಮಾಡಿಸ್ಕೊಂಡು ತಿಂತಾನೆ. ಈಗ ನಾನಿಲ್ಲಿ ಡ್ರೈ ಫ್ರೂಟ್ಸ್ನೆಲ್ಲ ಹಾಕಿ ಹುರಿತಾ ಇದ್ದೀನಿ. ಫಸ್ಟಿಗೆ ನಾನಿಲ್ಲಿ ಗೋಡಂಬಿಯನ್ನು ಹಾಕಿ ಹುರಿತಾ ಇದ್ದೀನಿ. ಈ ಗೋಡಂಬಿ ಲೈಟ್ ಬ್ರೌನ್ ಕಲರ್ ಬರಬೇಕು. ಯಾವುದೇ ರೀತಿ ಜಾಸ್ತಿ ಉರಿಯನ್ನು ಇಟ್ಕೊಂಡು ಸೀಯಿಸಬಾರ್ದು. ಸೀಯಿಸಿದರೆ ಅಷ್ಟು ಟೇಸ್ಟು ಚೆನ್ನಾಗಿರಲ್ಲ ಮತ್ತು ಫುಲ್ ಕಪ್ಪಾಗಿ ಹೋಗ್ಬಿಡುತ್ತೆ. ಹೀಗೆ ಹುರಿಬೇಕು, ಅಂದರೆ ಕೈ ಬಿಡಬಾರ್ದು. ಕೈ ಬಿಟ್ಬಿಟ್ರೆ ಸೀದೋಗ್ಬಿಡುತ್ತೆ. ಹೀಗೆ ಕೈ ಬಿಡದ ರೀತಿಯಾಗಿ ಯಾವಾಗಲೂ ತಿರುಗಿಸಿ ಹುರಿಬೇಕು. ನೆಕ್ಸ್ಟ್ ಇಲ್ಲಿ ನಾನು ದ್ರಾಕ್ಷಿಯನ್ನು ಸೇರಿಸ್ಕೋತಾ ಇದ್ದೀನಿ. ನೀವು ಬೇಕಾದ್ರೆ ಬ್ಲ್ಯಾಕ್ ದ್ರಾಕ್ಷಿ ಬರುತ್ತಲ್ಲ ಅದನ್ನು ಕೂಡ ಯೂಸ್ ಮಾಡ್ಬೋದು. ನಾನಿಲ್ಲೇನು ಯೂಸ್ ಮಾಡಿಲ್ಲ ಬ್ಲ್ಯಾಕ್ ದ್ರಾಕ್ಷಿನ.
ಇದನ್ನ ಹೀಗೆ ಹುರ್ಕೋಬೇಕಾಗುತ್ತೆ. ನೆಕ್ಸ್ಟು ನಾನಿಲ್ಲಿ ಹೆಚ್ಚಿದಂಥ ಬಾದಾಮಿಯನ್ನು ಸೇರಿಸ್ಕೊತಾ ಇದ್ದೀನಿ. ಕೆಲವೊಬ್ಬರು ಹುರಿಯಲ್ಲ, ಅದನ್ನು ಡೈರೆಕ್ಟ್ ಹಸಿಯಾಗಿ ಹಾಕೋತಾರೆ. ನಾನು ಹಂಗೇನಿಲ್ಲ, ಲಾಸ್ಟ್ ಟೈಮಲ್ಲಿ ಸ್ವಲ್ಪ ಬ್ರೌನಾಗಿ ಬಿಸಿಯನ್ನು ಮಾಡ್ತೀನಿ. ಯಾಕೆಂದರೆ ಇದೇನು ನಾವು ಜಜ್ಜಿ ಪುಡಿಯನ್ನು ಸೇರಿಸೋಂಥದ್ದೇನಲ್ವಲ್ಲ, ಅಂದರೆ ಇದು ತಿನ್ನೋದಕ್ಕೆ ಸಿಗೋಕ್ಕೆ ಹಾಕ್ತಾ ಇರೋದಂತ. ಸೊ ಹಂಗಾಗಿ ನಾನು ಒಂದು ಸ್ವಲ್ಪ ಅದನ್ನು ಲೈಟ್ ಬ್ರೌನ್ಗೆ ಹುರಿತೀನಿ. ತುಂಬಾ ಚೆನ್ನಾಗಿ ಬರುತ್ತೆ. ಈ ರೀತಿಯಾಗಿ ಒಂದು ದಿನ ಮಾಡಿ ನೋಡಿ ನೀವು. ಇದನ್ನೆಲ್ಲ ಹಿಂಗೆ ಗೋಲ್ಡ್ ಬ್ರೌನ್ಗೆ ಹುರಿಬೇಕು. ಜಾಸ್ತಿ ಕಪ್ಪು ಮಾಡ್ಕೋಬಾರ್ದು, ಮತ್ತು ಉರಿಯನ್ನು ಸಿಮ್ಮಲ್ಲೇ ಇಟ್ಕೋಬೇಕು. ಜಾಸ್ತಿ ಇಡಬಾರ್ದು. ಉರಿ ಇಟ್ಟಿದ್ರೆ ಫುಲ್ ಕಪ್ಪಾಗಿ ಎಲ್ಲ ಡ್ರೈ ಫ್ರೂಟ್ಸ್ ಎಲ್ಲ ಸೀದೋಗ್ಬಿಡುತ್ತೆ. ಆಮೇಲೆ ಆಗ ತಿನ್ನೋದಕ್ಕೂ ಟೇಸ್ಟ್ ಇರೋದಿಲ್ಲ, ಹಾಳಾಗುತ್ತೆ ಟೇಸ್ಟ್ ಎಲ್ಲ. ಸೊ ಹಿಂಗಾಗಿ ಹಿಂಗೆ ಗೋಲ್ಡ್ ಬ್ರೌನಲ್ಲಿ ಹುರ್ಕೋಬೇಕು ನೀಟಾಗಿ. ಕೈ ಬಿಡದ ರೀತಿಯಾಗಿ ತಿರುಗಿಸ್ಕೊಂಡು ಹುರಿಬೇಕಾಗುತ್ತೆ. ಬಿಗಿನರ್ಸು ಅಡುಗೆ ಕಲಿತಿರೋರೆಲ್ಲ ಇದನ್ನ ಆರಾಮಾಗಿ ಮಾಡ್ಕೋಬೋದು. ತುಂಬಾ ಸಿಂಪಲ್, ವೆರಿ ಸಿಂಪಲ್ಲು. ಏನು ಈಗ ಅಡುಗೆ ಕಲಿತಾ ಇರ್ತೀರಿ ಬಿಗಿನಿಂಗು, ಅವರೆಲ್ಲರೂ ಕೂಡ ಆರಾಮಾಗಿ ಕಲಿಬೋದು. ಈಗ ನಾನು ಇದನ್ನು ಒಂದು ಪ್ಲೇಟ್ಗೆ ಎತ್ತಿಟ್ಕೋತಾ ಇದ್ದೀನಿ. ನೀವಿಲ್ಲಿ ಉರಿಯೋದಕ್ಕೆ ತುಪ್ಪ ಆದರೂ ಯೂಸ್ ಮಾಡ್ಬೋದು. ನಾನು ಅಂದರೆ ಯಾವುದೇ ರೀತಿ ತಿಂಡಿಗಳನ್ನು ಕರೆದಿಲ್ದಿರುವಂಥ ಎಣ್ಣೆ, ಫ್ರೆಶ್ ಎಣ್ಣೆಯಲ್ಲೇ ಮಾಡ್ತಾಯಿದ್ದೀನಿ. ಅಂದರೆ ತುಪ್ಪ ಹಾಕಿದರೆ ತುಪ್ಪದ ಫ್ಲೇವರ್ ಬರುತ್ತೆ ಅಂತ. ನಿಮಗೆ ತುಪ್ಪ ಇಷ್ಟ ಇದ್ದರೆ ನೀವು ತುಪ್ಪ ಸೇರಿಸ್ಕೋಬೋದು. ಈಗ ಇದೇ ಆಯಿಲ್ ಉಳಿದಿರೋದಕ್ಕೆ ನಾನು ಬೌಲಲ್ಲಿ ಇಟ್ಟಿದ್ದಂತಹ ಏನು ಶಾವಿಗೆ ಇತ್ತು ಅದನ್ನು ಹುರಿತಾ ಇದ್ದೀನಿ. ಶಾವಿಗೆನೂ ಕೂಡ ನಾವು ಲೈಟ್ ಫ್ಲೇಮಲ್ಲಿ ಹುರ್ಕೋಬೇಕು. ಯಾವುದೇ ರೀತಿ ಜಾಸ್ತಿ ಉರಿಯಲ್ಲಿ ಹಾಕಿ ಹುರಿಬಾರ್ದು. ಹೋಗಿ ಅಂಟ್ಕೊತಾ ಇರುತ್ತೆ. ಅದನ್ನು ನೀವು ಯಾಕೆಂದರೆ ಅಲ್ಲೇ ಸೀದ್ಬಿಡುತ್ತೆ. ಸೊ ಹಂಗಾಗಿ ಎಲ್ಲನೂ ಒಂದು ಕಡೆ ಮಾಡ್ಕೊಂಡು ಹುರ್ಕೋಬೇಕಾಗುತ್ತೆ. ಹೀಗೆ ಹುರಿಬೇಕು, ನಿಧಾನಕ್ಕೆ ಹುರಿಬೇಕು. ಜಾಸ್ತಿ ಉರಿಯನ್ನು ಮಾಡ್ಕೋಬಾರ್ದು. ಅದು ಏನಾಗ್ಬಿಡುತ್ತೆ ಅಂದರೆ ಫುಲ್ಲು ಮೇಲೆ ಕಪ್ಪಾದಂಗೆ ಅನ್ನಿಸ್ಬಿಡುತ್ತೆ. ಮತ್ತು ಶಾವಿಗೆ ಸರಿಯಾಗಿ ಹುರ್ಕೊಂಡಿಲ್ಲ ಅಂತಂದರೆ ಪಾಯಸದಲ್ಲಿ ಹಾಕಿದಾಗ ಅದು ಒಂಥರ ಮುದ್ದೆ ಟೈಪ್ ಆಗಿಬಿಡುತ್ತೆ. ಹಾಗಾಗಿ ನೀವು ಇಲ್ಲಿನೇ ಚೆನ್ನಾಗಿ ಹುರ್ಕೋಬೇಕಾಗುತ್ತೆ. ಆ ರೀತಿ ಮಾಡಿರೋ ಮೇಲೆ ಅದು ಪಾಯಸ ಸ್ಟ್ರಕ್ಚರೇ ಬೇರೆವಾಗಿ ಹೋಗುತ್ತೆ, ಒಂಥರ ಗಂಜಿ ಟೈಪ್ ಆಗಿಬಿಡುತ್ತೆ. ಸೊ ಹಂಗಾಗಿ ಈಗಲೇ ನೀಟಾಗಿ ಹಿಂಗೆ ಹುರ್ಕೋಬೇಕು. ಈಗ ಇದಾಗಿದೆ, ನಾನು ಇದನ್ನು ಇಳಿಸ್ತಾ ಇದ್ದೀನಿ. ನೆಕ್ಸ್ಟ್ ಇಲ್ಲಿ ನಾನು ಹಾಲನ್ನು ಇಟ್ಕೊಂಡಿದ್ದೀನಿ. ಒಂದು ಟೈಮಲ್ಲಿ ಕಾಯಿಸಿದ್ದೆ ಅಂತ ಹೇಳಿದ್ದೀನಿ ನಾನು, ಒಂದು ಸ್ವಲ್ಪ ಟೈಮ್ ಕಾಯಿಸಿದ್ದೆ. ಈಗ ನಾನು ಅದಕ್ಕೆ ಬಾದಾಮ್ ಪುಡಿಯನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಈಗ ಬಾದಾಮ್ ಪುಡಿಯನ್ನು ಮಿಕ್ಸ್ ಮಾಡಿ ಇದನ್ನು ಚೆನ್ನಾಗಿ ಒಂದು ಮಿಕ್ಸನ್ನು ಮಾಡ್ಕೊಳ್ಳೋಣ. ನಾನು ಕೆನೆ ಸಮೇತನ ಯೂಸ್ ಮಾಡ್ತಾ ಇದ್ದೀನಿ. ನಿಮ್ಗೆ ಇಷ್ಟ ಆಗಲ್ಲ ಅಂತಂದವರು ಕೆನೆನ ರಿಮೂವ್ ಮಾಡ್ಬೋದು, ತೆಗೆದಾಕ್ಬೋದು, ಏನಾಗಲ್ಲ, ಅದು ಚೆನ್ನಾಗಿರುತ್ತೆ ಅಂತ. ನಾನು ಇಲ್ಲಿ ಯಾವುದೇ ರೀತಿ ಕೋವಾ, ಕಂಡೆನ್ಸ್ ಮಿಲ್ಕ್ ಯೂಸ್ ಮಾಡ್ತಿಲ್ವಲ್ಲ, ಸೊ ಹಂಗಾಗಿ ಗಟ್ಟಿ ಹಾಲನ್ನು ಯೂಸ್ ಮಾಡಿದ್ದೀನಿ. ತೆಳು ಹಾಕಿದರೆ ತೆಳುವಾದ ಹಾಲು ಅಷ್ಟು ಚೆನ್ನಾಗಿ ಟೇಸ್ಟ್ ಕೊಡೋಲ್ಲ. ಈಗ ನಾನು ಹುರಿದಿದ್ನಲ್ಲ ಶಾವಿಗೆ, ಅದನ್ನು ಸೇರಿಸ್ಕೊತಾ ಇದ್ದೀನಿ. ಯಾಕೆ ಅಂತಂದರೆ ನಾವು ಶಾವಿಗೆಯ ಪ್ರಮಾಣ ಕಡಿಮೆ ತಗೋಬೇಕಾಗುತ್ತೆ. ಶಾವಿಗೆ ಪ್ರಮಾಣ ಕಡಿಮೆ ತಗೊಳ್ದಲೇ ಜಾಸ್ತಿ ತಗೊಂಡ್ರೆ ಏನಾಗುತ್ತೆ ಅಂದರೆ ನಾವು ಪಾಯಸವನ್ನು ಮಾಡಿ ಇಟ್ಟಾದ್ಮೇಲೆ ಫುಲ್ ಗಟ್ಟಿಯಾಗಿಬಿಡುತ್ತೆ. ಒಂದು ಚೂರು ಅಲ್ಲಿ ಹಾಲಿನ ಅಂಶನೇ, ನೀರಂಶನೇ ಇರೋದಿಲ್ಲ ಪಾಯಸದಲ್ಲಿ. ಆ ರೀತಿಯಾಗಿ ತೆಳುನೇ ಇರೋದಿಲ್ಲ, ಫುಲ್ಲೆಲ್ಲ ಗಟ್ಟಿ ಆಗಿಬಿಡುತ್ತೆ, ರೈಸ್ ಟೈಪ್ ಆಗಿಬಿಡುತ್ತೆ. ನೋಡಿ, ಇಲ್ಲಿ ನಾನು ಸ್ವಲ್ಪ 1 ಕಪ್ಪಷ್ಟು ನೀರನ್ನು ಸೇರಿಸ್ಕೊಂಡೆ. ನನಗೆ ತುಂಬ ಗಟ್ಟಿ ಅನ್ನಿಸ್ತು, ಅದಕ್ಕಾಗಿ ನೀವು ನೋಡಿ ಸೇರಿಸ್ಕೊಳ್ಳಿ. ಈಗ ಈ ಹಾಲೆಲ್ಲ ಚೆನ್ನಾಗಿ ಒಂದು ಸಲ ಕುದಿಬೇಕು. ನಾವು ಶಾವಿಗೆ ಹಾಕಿದ್ವಲ್ಲ, ಆ ಶಾವಿಗೆ ಎಲ್ಲ ಚೆನ್ನಾಗಿ ಬೇಯ್ಕೋಬೇಕು. ಬೇಯ್ಕೊಂಡು ಹಳ್ಳುತ್ತೆ ಹಾಲಲ್ಲಿ. ಆಗಾಗ ಕಲ್ಕೋಬೇಕು, ಇಲ್ಲಾಂದರೆ ಶಾವಿಗೆ ಎಲ್ಲ ಹೋಗಿ ಏನು ಮಾಡುತ್ತೆ, ತಳ ಕಚ್ಕೊಡುತ್ತೆ.
ಅದೆಲ್ಲ ಏನು ಇದಾಗಲ್ಲ. ಇದು ನಾವು ಗೋಡಂಬಿ ಡ್ರೈ ಫ್ರೂಟ್ಸು ಹುರಿದಿದ್ವಲ್ಲ ಅದ್ರದ್ದು ಜಿಡ್ಡಂಶ, ಡ್ರೈ ಫ್ರೂಟ್ಸ್ದು ಪುಡಿ ಅದೆಲ್ಲ ಏನಿದಾಗಲ್ಲ. ಅದು ಕುದೀತಾ ಕುದೀತಾ ಸರಿಯಾಗುತ್ತೆ. ಚೆನ್ನಾಗಿ ಕುದಿಸ್ಕೋಬೇಕು ಇದನ್ನು ಸಣ್ಣ ಉರಿಯಲ್ಲಿ. ಈಗ ನೋಡಿ ಕುದಿ ಚೆನ್ನಾಗಿ ಸೈಡಲ್ಲೆಲ್ಲ ಬಬಲ್ಸ್ ಬರ್ತಾ ಇದೆ. ನಾನೀಗ ಅಲ್ಲಿ ಉಳಿದಿದ್ದಂಥ ಏನು ಶಾವಿಗೆ ಇತ್ತು ಅದೆಲ್ಲನೂ ಹಾಕ್ಕೊಂಡಿದ್ದೀನಿ. ಈಗ ಇದೆ ಉಕ್ಕೋದಕ್ಕೆ ಬಿಡಬಾರ್ದು, ಉಕ್ಕಿರ ಅಲ್ಲ ಉಕ್ಕೋಗ್ಬಿಡುತ್ತೆ. ಅದನ್ನು ಉಕ್ಕಿದಂಗೆ ನೀವು ನೀಟಾಗಿ ಅಲ್ಲೇ ಕುದಿಸ್ಬೇಕು. ಚೆನ್ನಾಗಿ ಕೈ ಆಡಿಸಿ ಕುದಿಸ್ಬೇಕು. ನಾನು ಯೂಸ್ ಮಾಡಿದಂಥ ಹಾಲು ಮತ್ತು ಶಾವಿಗೆಗೆ ಸರಿಯಾದ ಪ್ರಮಾಣದಲ್ಲಿ ಪಾಯಸ ಬರುತ್ತೆ. ನೋಡಬೇಕು ನೀವು. ಈಗ ನಾನು ಇದಕ್ಕೆ ಸಕ್ಕರೆಯನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ. ಹಾಲು ಖೀರು ಮಾಡಬೇಕಾದ್ರೆ ಏನಂತಂದರೆ ಶಾವಿಗೆನ ಕಡಿಮೆ ಯೂಸ್ ಮಾಡಬೇಕು, ಅಂದರೆ ಮೆಜರ್ಮೆಂಟಲ್ಲಿ ಯೂಸ್ ಮಾಡಬೇಕು. ಕಡಿಮೆ ಅಂದರೆ ತುಂಬಾ ಕಡಿಮೆನೂ ಅಲ್ಲ. ಈಗ ನಾನು ಏಲಕ್ಕಿಯನ್ನು ಹಾಕೋತಾ ಇದ್ದೀನಿ. ನೋಡಿ, ಈಗ ತೆಳು ಅನ್ನಿಸ್ತಾ ಇರ್ಬೋದು ನಿಮಗೆ, ಆದರೆ ಅದು ಸರಿಯಾಗಿ ಕೊನೆಗೆ ಸರಿಯಾದ ಹದ ಬರುತ್ತೆ. ಆ ಶಾವಿಗೆ ಎಲ್ಲ ಇನ್ನೂ ಹಳ್ಳುತ್ತೆ. ಮನೆಗೆ ಯಾರಾದರೂ ಬಂದರೆ ತಕ್ಷಣಕ್ಕೆ ಮಾಡಿಕೊಡ್ಬೋದು, ಮತ್ತು ಮಕ್ಳುಗಳಿಗೂ ಮಾಡಿಕೊಡ್ಬೋದು. ಅಷ್ಟು ಈಸಿ ಮತ್ತು ಬೇಗ ಆಗುತ್ತೆ. ಮತ್ತು ಯಾವ್ದಾರ ಹಬ್ಬಗಳು ಮತ್ತು ಶುಭ ದಿನಗಳಿಗಾಗಿ ಕೂಡ ಪಾಯಸವನ್ನು ಮಾಡ್ಬೋದು. ನಾನು ಬಸವ ಜಯಂತಿ ಇದ್ದಲ್ಲ ಆ ದಿನ ಮಾಡಿದ್ದೆ ಪಾಯಸನ. ತುಂಬಾ ಚೆನ್ನಾಗಿ ಬಂದಿತ್ತು ಸ್ವೀಟು. ಹೀಗೆ ಕುದೀತಾ ಇದೆ ನೋಡಿ. ಹೀಗೆ ಕುದಿಸ್ಕೋಬೇಕು ಸ್ವಲ್ಪ ಹೊತ್ತು. ಚೆನ್ನಾಗಿ ಕುದಿಸ್ಕೋಬೇಕು. ಮತ್ತು ನೀವು ಒಂದು ಸಲ ಟೇಸ್ಟ್ ಕಡಿಮೆ ಆಗಿದೆಯೋ ಜಾಸ್ತಿ ಆಗಿದೆಯೋ ಅಂತ ಒಂದು ಸ್ವಲ್ಪ ಹಾಲನ್ನು ತಗೊಂಡು, ಅಂದರೆ ಪಾಯಸವನ್ನು ತಗೊಂಡು ಟೇಸ್ಟನ್ನು ನೋಡ್ಬೋದು. ದೇವರ ನೈವೇದ್ಯಕ್ಕೆ ಅಥವಾ ಪೂಜೆಗೆ ಬಳಸೋದಾದರೆ ಟೇಸ್ಟನ್ನು ನೋಡೋಕೆ ಹೋಗ್ಬಿಡಿ. ಆಮೇಲೆ ಅದಕ್ಕೆ ತೆಕ್ಕೊಂಡು ಆದಮೇಲೆ ಟೇಸ್ಟನ್ನು ನೋಡಿದ್ರಾಯ್ತು. ಪೂಜೆಗೆ ಏನಾದರೂ ಬಳಸ್ತೀವಿ ಅನ್ನೋದಾದರೆ, ಇಲ್ಲ ಅಂತಂದರೆ ನೀವು ಮಾಮೂಲಿ ಮಾಮೂಲಿ ತಿನ್ನೋಕೆ ಮಾಡ್ತಾ ಇರೋದು ಅಂತಂದರೆ ಆರಾಮಾಗಿ ಟೇಸ್ಟನ್ನು ನೋಡ್ಬೋದು. ನೋಡಿ, ಇಲ್ಲಿ ನಾನು ಹಾಲನ್ನು ತೆಗೆದು ಕೆಳಗಡೆ ಬಿಟ್ಟರೂ ಕೂಡ ಎಷ್ಟು ಗಟ್ಟಿಯಾಗಿದೆ ಹಾಲು. ನಿಮಗೆ ಇಷ್ಟ ಇದ್ದರೆ ಈ ಟೈಮಲ್ಲಿ ಬೇಕಾದರೆ ನೀವು ಕಂಡೆನ್ಸ್ ಮಿಲ್ಕನ್ನು ಕೂಡ ಸೇರಿಸ್ಕೋಬೋದು ಇದಕ್ಕೆ. ಅದು ಒಳ್ಳೆ ಕ್ರೀಮಿ ಸ್ಟ್ರಕ್ಚರನ್ನು ಕೊಡುತ್ತೆ. ಮತ್ತು ಫ್ಯಾಟ್ ಅಂತ ಯಾರಿರುತ್ತೆ, ಕೆಲವರಿಗೆ ಕೊಬ್ಬಿನಂಶ ಯಾರಿರುತ್ತೆ ಅವರು ಯೂಸ್ ಮಾಡೋಕ್ಕೆ ಹೋಗಬೇಡಿ. ಅದು ಅಷ್ಟು ಸರಿಯಾಗೋದಿಲ್ಲ, ಏಕೆಂದರೆ ಹಾಲಲ್ಲೇ ಫ್ಯಾಟ್ ಇರುತ್ತೆ. ಈಗ ಡ್ರೈ ಫ್ರೂಟ್ಸ್ ಎಲ್ಲ ಹಾಕ್ಕೊಂಡಿದ್ವಿ. ತುಂಬ ಚೆನ್ನಾಗಿ ಆಗ್ತಾಯಿದೆ ನಮ್ಮದು ಪಾಯಸ. ಬೇಯ್ತಾ ಇದೆ ಚೆನ್ನಾಗಿ. ಇದೇ ರೀತಿ ಕುದಿಸ್ಕೋಬೇಕು. ನೀವು ಒಂದು ಸಲ ಮಕ್ಕಳಿಗೆ ಮಾಡಿಕೊಟ್ಟು ನೋಡಿ, ತುಂಬ ಇಷ್ಟಪಡ್ತಾರೆ. ಮತ್ತೆ ಮತ್ತೆ ಕೇಳಿ ಮಾಡಿಸ್ಕೋತಾರೆ, ಅಮ್ಮ ಪಾಯಸ ಮಾಡಿಕೊಡಿ ಅಂತ. ಅಷ್ಟು ಚೆನ್ನಾಗಿ ಬರುತ್ತೆ. ಕೆಲವೊಬ್ಬರು ಮಾಡ್ತಾರೆ ನೀರು ಟೈಪ್ ಆಗೋಗ್ಬಿಡುತ್ತೆ. ಹಾಗಾಗಿ ಸರಿಯಾದ ಕ್ವಾಂಟಿಟಿಯಲ್ಲಿ ಮಾಡಿದ್ರೇ ಚೆನ್ನಾಗಿ ಬರೋವಂಥದ್ದು. ತುಂಬಾ ಚೆನ್ನಾಗಿ ಬರುತ್ತೆ. ಈಗ ಕುದೀತಾ ಇದೆ. ಚೆನ್ನಾಗಿ ನೀವು ಒಂದು 5-10 ನಿಮಿಷಗಳ ಕಾಲ ಕುದಿಸ್ಕೋಬೇಕು. ಎಲ್ಲ ಅಂದರೆ ಹಸಿ ಹಾಲನ್ನು ಹಾಕಿದರೆ ನೀವು ಹಸಿ ಹಾಲನ್ನು ಮೊದಲೇ ಕುದಿಸ್ಕೋಬೇಕು. ಅಥವಾ ಆಗೇನಾದ್ರು ಕಾಯಕ್ಕಿಡ್ತೀನಿ ಅಂದರೆ ಮೊದಲು ಚೆನ್ನಾಗಿ ಹಾಲಲ್ಲಿರುವಂಥ ರಾಸ್ಮೆಲ್ ಹೋದ್ಮೇಲೆ ನೀವು ಶಾವಿಗೆನ ಹಾಕೋಬೇಕಾಗುತ್ತೆ. ಮೊದಲೇ ಹಾಕೋಕ್ಕೆ ಹೋಗ್ಬೇಡಿ. ಹಾಲಿನ ಪ್ರಮಾಣ ಚೆನ್ನಾಗಿ ಕುದ್ದು ರಾಸ್ಮೆಲ್ಲೆಲ್ಲ ಹೋದ್ಮೇಲೆ ಹಾಕಿ.
ಈಗ ಕುದೀತಾ ಇದೆ ನೋಡಿ, ಹಿಂಗೆ ಚೆನ್ನಾಗಿ ಕುದಿಬೇಕು. ಇದೆಲ್ಲ ಹಳ್ಳೋದಕ್ಕಾಗಿ ಶಾವಿಗೆ ಎಲ್ಲ ಹಳ್ಳೋದಕ್ಕೆ ನೀವು ಎಕ್ಸ್ಟ್ರಾ ಇದು ಬರುತ್ತೆ ಕೇಸರಿ ಅದನ್ನು ಕೂಡ ಯೂಸ್ ಮಾಡ್ಬೋದು. ನಾನೇನು ಯೂಸ್ ಮಾಡಿಲ್ಲ ಇಲ್ಲಿ. ಕೆಲವರು ಕೇಸರಿಯನ್ನು ಯೂಸ್ ಮಾಡ್ತಾರೆ, ಹಾಲಲ್ಲಿ ನೆನೆಸಿ ಅದನ್ನು ಮಿಕ್ಸ್ ಮಾಡ್ತಾರೆ. ನಾನು ಯಾವುದು ಕೇಸರಿ ಏನು ಯೂಸ್ ಮಾಡಿಲ್ಲ. ನಾನು ಬಾದಾಮ್ ಪುಡಿಯನ್ನು ಯೂಸ್ ಮಾಡಿದೆ, ಒಂದೇ ಒಂದು ಸ್ಪೂನಷ್ಟು. ನೀವು ಬೇಕಿದ್ರೆ ಬಾದಾಮ್ ಪುಡಿಯನ್ನು ಯೂಸ್ ಮಾಡ್ಬೋದು, ಇಲ್ಲ ಬೇಡ ಅಂತಂದರೆ ಕೂಡ ಸ್ಕಿಪ್ಪು ಮಾಡ್ಬೋದು, ಏನಿದಿಲ್ಲ. ಹೀಗೆ ಚೆನ್ನಾಗಿ ಕುದಿಸ್ಕೋಬೇಕಾಗುತ್ತೆ. ನಮ್ಮ ದಕ್ಷಿಣ ಭಾರತದಲ್ಲಿ ಪಾಯಸ ಅಂತಂದ್ರೇ ತುಂಬ ಫೇಮಸ್ಸು. ಒಳ್ಳೆ ರೆಸಿಪಿ, ತುಂಬ ಟ್ರೆಡಿಷನಲ್ ರೆಸಿಪಿ ಅಂತ ಹೇಳ್ಬೋದು ಇದನ್ನು. ತುಂಬ ಪಾರಂಪರಿಕವಾಗಿ ಬೆಳೆದು ಬಂದಿರೋವಂಥದ್ದು. ಸಣ್ಣ ಸಣ್ಣ ಪುಟ್ಟ ಫಂಕ್ಷನ್ಗಳಿಗೆಲ್ಲ ಪಾಯಸ ಮಾಡೋವಂಥದ್ದು ಅಭ್ಯಾಸ ನಮ್ಮ ಸೌತು ಇಂಡಿಯಾದಲ್ಲಿ. ಯಾಕೆಂದರೆ ತಕ್ಷಣಕ್ಕಾಗುತ್ತೆ, ಬೇಗ ಆಗುತ್ತೆ, ಮತ್ತು ತುಂಬಾ ಚೆನ್ನಾಗಿರುತ್ತೆ ಅನ್ನೋದು. ನೋಡಿ, ಈಗ ನಾನು ಎತ್ತಿ ಬಿಡ್ತಾ ಇದ್ದೀನಿ ನೋಡಿ. ಈಗ ಸರಿಯಾದ ಹದದಲ್ಲಿ ಎಷ್ಟು ಇನ್ನೂ ತೆಳುಗೆ ಅನ್ನಿಸ್ತಾ ಇದೆ, ಆದರೆ ಕೊನೆಯಲ್ಲಿ ಸರಿಯಾಗಿ ಮಿಕ್ಸಾಗಿ ಬಂದಿರುತ್ತೆ. ಎಷ್ಟು ಚೆನ್ನಾಗಿ ಬರುತ್ತೆ ನೋಡಿ. ಈಗ ನಾನು ಆರಿದ ಮೇಲೆ ಎತ್ಬಿಡ್ತಾ ಇದ್ದೀನಿ ನೋಡಿ, ಎಷ್ಟು ಚೆನ್ನಾಗಿದೆ ಪಾಯಸ. ಹಾಲು, ಆಮೇಲೆ ಫುಲ್ಲು ಉದ್ದುದ್ದ ಆಗಿರುವಂಥ ಬೆಂದಿರುವಂಥ ಶಾವಿಗೆ, ಮತ್ತು ಅದ್ರ ಜೊತೆಗೆ ಡ್ರೈ ಫ್ರೂಟ್ಸು. ಈಗ ಇದನ್ನು ನಾವು ಒಂದು ಬೌಲ್ಗೆ ಸರ್ವ್ ಮಾಡ್ಕೊಳ್ಳೋಣ. ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ನೀವು ಒಂದು ಸಲ ಟ್ರೈ ಮಾಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ನೀವೇ ನನಗೆ ಕಾಮೆಂಟ್ ಮಾಡ್ತೀರಾ, ಅಷ್ಟು ಚೆನ್ನಾಗಿ ಬರುತ್ತೆ. ಒಂದು ಸಲ ಟ್ರೈ ಮಾಡಿ, ನಿಮ್ಮ ಅನಿಸಿಕೆಯನ್ನು ನನಗೆ ಕಾಮೆಂಟ್ ಮೂಲಕ ತಿಳಿಸಿ. ಮತ್ತು ಈಗೀಗ ಸ್ವಲ್ಪ ಜನ ಕಾಮೆಂಟ್ ಮಾಡ್ತಾಯಿದ್ದೀರಾ, ನನಗೆ ತುಂಬ ಖುಷಿಯಾಗುತ್ತೆ. ಅಂದರೆ ನಮ್ಮ ಎಫರ್ಟನ್ನು ಗುರುತಿಸ್ತಾ ಇದ್ದೀರಾ ಅಂತ. ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ಮತ್ತು ನಿಮಗೆ ಯಾವುದು ಐಟಮ್ಸು ಅಥವಾ ನಿಮಗೆ ಯಾವುದು ಊಟ ಬೇಕನ್ನೋದನ್ನು ಹೇಳಿದರೆ ನಾನು ಅದನ್ನು ಮಾಡಿ ಅಪ್ಲೋಡ್ ಮಾಡ್ತೀನಿ ನನ್ನದೇ ಆದ ಸ್ಟೈಲಲ್ಲಿ. ನೋಡಿ ಎಷ್ಟು ಚೆನ್ನಾಗಿ ಬಂದಂತೆ ಪಾಯಸ, ಅಂದರೆ ತುಂಬಾ ಚೆನ್ನಾಗಿತ್ತು. ನೀವು ಮನೆಯಲ್ಲಿ ಟ್ರೈ ಮಾಡಿ. ನಾನು ನ್ಯಾಚುರಲ್ಲಾಗಿ ಮಾಡ್ತೀನಿ ಅಡುಗೆನ, ಯಾವುದೇ ರೀತಿ ಜಾಸ್ತಿ ಇಲ್ಲ ಯೂಸ್ ಮಾಡಲ್ಲ. ನ್ಯಾಚುರಲ್ಲಾಗಿ ಇರೋದಕ್ಕೆ ಕೊಡ್ತೀನಿ ನಾನು. ಅದೇ ಇಷ್ಟ, ಮತ್ತು ಅದೇ 100% ಎಫರ್ಟಿಂದ ಮಾಡ್ತಿರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.